ಹೇಳಿ ಕಾಲಕಾರೇಶ್ವರ ಅರ್ಚಕರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ನಾವು ಎಲ್ಲ ಒಳಗಲ ಮಾಹಿತಿಯನ್ನ ತಗೊಂಡ್ಬಂದಿ Okay, sir. ಯಾವ ದೇವರು, ಏನ ಉದ್ಭವ ಮೂರ್ತಿ, ಅಂತರಗಂಗೆ, ಅದು ನಿಗಡವ ಸ್ಥಳ, ಇಲ್ಲಿ ಇವತ್ತು ಎಲ್ಲಿ ಹುಟ್ಟೈತಿ ಅನ್ನೋದು ಇವತ್ತಿಗಾದ್ರೂ ಯಾವುದೇ ಒಬ್ಬ ವ್ಯಕ್ತಿಗೂ ಕಂಡಿಡಿಯಕ ಅದು ಕಾಲಕಾಲೇಶ್ವರನ ಪವಾಡ. ನಿಜವಾಗ್ಲೂ ಪವಾಡ. ಇಲ್ಲಿ ಬರ್ತಕ್ಕಂಥ ಭಕ್ತರು ದಿನದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತದೆ, ಕಡಿಮೆ ಆಗ್ತಿಲ್ಲ. ಅಂದ್ರೆ ಆತನ ಶಕ್ತಿ ಅಂತದಂತ ನಾವು ಭಕ್ತರಿಗೆ ತಿಳಿಸ್ಕೊಡ್ತೀವಿ. ಅದೇ ಈಗ ನಾವು ನೋಡಿದ ತಕ್ಷಣ ಇಲ್ಲಿ ಕಲ್ಲಿನ ಒಂದು ಮನೆಯನ್ನ ಕಟ್ತಿದ್ದಾರೆ. ಯಾಕೆ ಕಟ್ತಿದ್ದಾರೆ? ಈ ಒಂದು ಕ್ವಶನ್ ಕೇಳಿದ್ರೆ ನೀವು ತುಂಬಾ ನನಗೆ ಧನ್ಯವಾದಗಳು. ಇದು ಕಲ್ಲಿನ ಮನೆ ಯಾಕೆ ಕಟ್ತಾರೆ ಅಂದ್ರೆ ಭಕ್ತರಲ್ಲಿ ಒಂದು ನಂಬಿಕೆ. ಭಕ್ತರ ಒಂದು ನಂಬಿಕೆ ಅಂತ ಹೇಳಿದ್ರು. ಅಂದ್ರೆ ಭಕ್ತರು ಏನ ಅಂತಂದ್ರೆ ಕಲ್ಲಿನಿಂದ ಮನೆ ಕಟ್ಟಿನಂದ್ರೆ ಅವ್ರು ಬೇಡ್ಕೊಂತಾರೆ ಭಕ್ತರು. ದೇವರಲ್ಲಿ ಕಾಲಕಲೇಶ್ವರಲ್ಲಿ ಬೇಡ್ಕೊಂತಾರೆ, ಬೇಡ್ಕೊಂಡು ಮನೆಯನ್ನ ಕಟ್ಟ ಹೋಗ್ತಾರೆ. ನನಗೆ ವರ್ಷ 90 2 ವರ್ಷ ಅಂತ ನಮ್ಗ ಮನೆಯನ್ನ ನಮ್ಗೆ ನೀವು ಒಂದು ಒದಗಿಸ್ತೀವಿ ಅಂತ ಕಟ್ಟ ಹೋಗ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಏನಪ್ಪಾರ ಇಲ್ಲಿ ಆ ಕಲ್ಲಿನಿಂದ ಏನಪ್ಪಾರ ತಾವು ಭಕ್ತರ ಮನೆಯನ್ನ ಕಟ್ಟ ಹೋಗ್ತಾರೆ. ಅವರು ಏನಪ್ಪ ಬೇಡ್ಕೊಂಡ್ತಕ್ಕಂಥ ಮನೆಯನ್ನ ಅವ್ರ ಮನೆಯಾಗಿಂದ ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ಕಾಯಿ ಹೊಡಿಸಿ ಇದನ್ನ ಬಿಚ್ಚಿ ಹೋಗ್ತಾ ಇದ್ದಾರೆ. ಇದು ಒಂದು ಚರಿತ್ರೆ. ಅವರು ಮನಸ್ಸಿನಲ್ಲಿ ಬೇಡ್ಕೊಂಡು ಕಟ್ಟ ಹೋಗ್ತಾರೆ. ಆಮೇಲೆ ಮನೆಯಾಗಿಂದ ಅವ್ರ ಮನೆಯಾಗಿಂದ ಇಲ್ಲಿ ಬಂದು ದೇವಸ್ಥಾನ ಕಾಯಿಗೆ ಓಡಿಸಿ ಅದನ್ನ ಅದೇ ಅಂತಿರಂಗಿಲ್ಲ ಯಾವುದೇ ಮನೆಯನ್ನ